ಸಬ್ ರಿಜಿಸ್ಟ್ರಾರ್ ಅರೆಸ್ಟ್, ಉಳಿದವರಿಗೆ ನಡುಕ ಶುರುವಾಗಿದೆ. ಜಮೀನು ಅಕ್ರಮ ಕೇಸಲ್ಲಿ ಹುಕ್ಕೇರಿ ಸಬ್ ರಿಜಿಸ್ಟ್ರಾರ್ ಲಾಕ್ ಆಗಿರುವಂತದ್ದು. ಸಬ್ ರಿಜಿಸ್ಟ್ರಾರ್ ಅರೆಸ್ಟ್, ಉಳಿದವರಿಗೆ ನಡುಕ ಶುರು. ಜಮೀನು ಅಕ್ರಮ ಕೇಸಲ್ಲಿ ಹುಕ್ಕೇರಿ ಸಬ್ ರಿಜಿಸ್ಟ್ರಾರ್ ಲಾಕ್. ಬೇಲ್ ಮಂಜೂರಾದರೂ ಸಬ್ ರಿಜಿಸ್ಟ್ರಾರ್ ಬಂಧನ ಆಗಿದೆ. ಸಬ್ ರಿಜಿಸ್ಟ್ರಾರ್ ಜೊತೆಗೆ ಬಾಂಡ್ ರೈಟರ್ ಸಹ ಅರೆಸ್ಟ್ ಆಗಿರುವಂತದ್ದು. ನಕಲಿ ದಾಖಲೆ ಸೃಷ್ಟಿಸಿ ಕುರಣಿ ಜಮೀನು ನುಂಗಿದ ಕೇಸಲ್ಲಿ ಲಾಕ್ ಹಾಕಿದ್ದಾರೆ. ಕಳೆದ 16 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳು ಈ ಕೇಸಲ್ಲಿ ನಿರೀಕ್ಷಣಾ ಜಾಮೀನು ಪಡೆದು ಪ್ರತ್ಯಕ್ಷರಾದ ಆರೋಪಿಗಳು. ಆದರೆ ಬೇಲ್ ಪೇಪರ್ ತೋರಿಸುವ ಮುನ್ನವೇ ಆರೋಪಿಗಳು ಲಾಕ್ ಹಾಕಿದ್ದಾರೆ. ಹುಕ್ಕೇರಿ ಸಬ್ ರಿಜಿಸ್ಟ್ರಾರ್ ಮಡಿವಾಳಯ್ಯ ಬಾನಿಮಠ ಅರೆಸ್ಟ್ ಆಗಿರುವಂತದ್ದು. ರೈಟರ್ ಆನಂದ್ ದಡ್ಡಿಮನಿ ಅರೆಸ್ಟ್. ಇಬ್ಬರಿಗೂ ಸಖತ್ ಡ್ರಿಲ್ ಮಾಡ್ತಾ ಇದ್ದಾರೆ ಪೊಲೀಸರು. ಈ ಕೇಸಲ್ಲಿ ಈಗಾಗಲೇ 3 ಬಂಧಿಸಿರುವಂತಹ ಪೊಲೀಸರು. ಹೀಗಾಗಿ ಇನ್ನು ಉಳಿದವರಿಗೆ ನಡುಕ ಶುರುವಾಗಿದೆ. ಸಬ್ ರಿಜಿಸ್ಟ್ರಾರ್ ಅರೆಸ್ಟ್ ಆಗಿರುವಂತದ್ದು. ಈಗ ಮತ್ತಷ್ಟು ಆರೋಪಿಗಳಿಗೆ ನಡುಕ ಶುರುವಾಗಿರುವಂತದ್ದು. ಜಮೀನು ಅಕ್ರಮ ಕೇಸಲ್ಲಿ ಹುಕ್ಕೇರಿ ಸಬ್ ರಿಜಿಸ್ಟ್ರಾರ್ ಅನ್ನ ಈಗ ಪೊಲೀಸರ ಬಂಧನದಲ್ಲಿದ್ದಾನೆ. ಇನ್ನು ಬೇಲ್ ಮಂಜೂರಾದ ಸಹಿತ ಸಬ್ ರಿಜಿಸ್ಟ್ರಾರ್ ಬಂಧನವನ್ನ ಮಾಡಿದ್ದಾರೆ ಪೊಲೀಸರು. ಸಬ್ ರಿಜಿಸ್ಟ್ರಾರ್ ಜೊತೆಗೆ ಬಾಂಡ್ ರೈಟರ್ ಸಹ ಅಲ್ಲಿ ಅರೆಸ್ಟ್ ಆಗಿದ್ದಾರೆ. ಕಳೆದ 16 ದಿನಗಳಿಂದ ತಲೆಮರೆಸಿಕೊಂಡಿದ್ದಂಥ ಆರೋಪಿಗಳು ಈಗ ಈ ಕೇಸಲ್ಲಿ ನಿರೀಕ್ಷಣಾ ಜಾಮೀನನ್ನ ಪಡೆದು ಪ್ರತ್ಯಕ್ಷರಾಗ್ತಾರೆ. ಹಾಗಾದ್ರೆ ನಂತರ ಅಲ್ಲಿ ಬೇಲನ್ನ ತೋರಿಸುವಂತಹ ಮುಂಚೆನೆ ಬೇಲ್ ಪೇಪರ್ ತೋರಿಸುವ ಮುನ್ನವೇ ಆರೋಪಿಗಳನ್ನ ಅಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಈಗ 3 ಜನರನ್ನ ಅಲ್ಲಿ ಅರೆಸ್ಟ್ ಮಾಡಿರುವಂತದ್ದು. ಎಲ್ರಿಗೂ ಕೂಡ ಡ್ರಿಲ್ ಮಾಡ್ತಾ ಇದ್ದಾರೆ ಪೊಲೀಸರು. ಹುಕ್ಕೇರಿ ಸಬ್ ರಿಜಿಸ್ಟ್ರಾರ್ ಮಡಿವಾಳಯ್ಯ ಬಾನಿಮಠ ಅರೆಸ್ಟ್ ಆಗಿದ್ದಾರೆ. ಇನ್ನು ರೈಟರ್ ಆದಂತ ಆನಂದ ದಡ್ಡಿಮನಿ ಸಹಿತ ಅಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇಬ್ಬರಿಗೂ ಸಹಿತ ಸಖತ್ ಡ್ರಿಲ್ ನಡೀತಾ ಇರುವಂತದ್ದು. ಇನ್ನು ಈಗಾಗಲೇ 3 ಬಂಧಿಸಿರುವಂತಹ ಪೊಲೀಸರು ಇನ್ನು ಉಳಿದವರಿಗಾಗಿ ಅಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ. ಈಗ ಇದರ ಕುರಿತಾಗಿ ಇನ್ವೆಸ್ಟಿಗೇಷನ್ ಅನ್ನ ಸಹಿತ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಸದ್ಯಕ್ಕೆ ಯಾರು ಇನ್ನೂ ಆರೋಪಿಗಳಿದ್ದಾರೋ ಅವರಿಗೆ ಈಗ ನಡುಕ ಶುರುವಾಗಿದೆ ಒಂದು ಕಡೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಇನ್ವೆಸ್ಟಿಗೇಷನ್ ಅನ್ನ ನಡೆಸಲಾಗ್ತಾ ಇತ್ತು. ತನಿಖೆಯಲ್ಲಿ ಸಹಿತ ಪೊಲೀಸರು ನಿರತರಾಗಿದ್ರು. ಅದರಂತೆ ಮಡಿವಾಳಯ್ಯ ಬಾನಿಮಠ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಂಡಿದ್ರು. ಆದರೆ ನಿರೀಕ್ಷಣಾ ಜಾಮೀನಿನ ಪೇಪರ್ ಅನ್ನ ತೋರಿಸುವಂತ ಮುನ್ನವೇ ಇದೀಗ ಪೊಲೀಸರು ಲಾಕ್ ಮಾಡಿದ್ದಾರೆ. ಅಂದ್ರೆ 16 ದಿನಗಳವರೆಗೆ ಅಲ್ಲಿ ಹುಡುಕಾಟವನ್ನ ನಡೆಸ್ತಾರೆ. ಯಾವುದೇ ರೀತಿಯಾದಂಥ ಪೊಲೀಸರ ವಶಕ್ಕೆ ಸಿಕ್ಕಿರೋದಿಲ್ಲ. ಆದರೆ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಂಡು ಪ್ರತ್ಯಕ್ಷರಾಗ್ತಾರೆ. ಇದಾದ ಬಳಿಕ ಪೊಲೀಸರ ಕೈಗೆ ಇದೀಗ ಸಿಕ್ಕಿರುವಂತದ್ದು ಈ ಆರೋಪಿಗಳು.